Good morning, children. In the last classes, we have discussed about the problems of India and their solutions. Before that, I give some information with regarding activity. Activities. So, here one 200 pages unrolled notebook ಅನ್ನು ಇಡಬೇಕು 200 pages unrolled ಆ ನೋಟ್ಬುಕ್ ಅಲ್ಲಿ ಇಲ್ಲಿ ನಾವು ಆಕ್ಟಿವಿಟೀಸ್ ಕೊಡ್ತೇವೆ ಆ ಆಕ್ಟಿವಿಟೀಸ್ ಅನ್ನ ಬರೀಬೇಕು ಈಗ ನೀವು ಹಾಗೆ ಕ್ಲಾಸ್ ವರ್ಕ್ ಅಲ್ಲಿ ಅಲ್ಲಿ ಒಂದು ಪೇಜ್ ಅಲ್ಲಿ ನಿಮ್ಮ ನೇಮ್ ಕೊಡ್ತೀರಿ ಎರಡನೇ ಪೇಜ್ ಅಲ್ಲಿ ಇಂಡೆಕ್ಸ್ ಇರಬೇಕು ಇಂಡೆಕ್ಸ್ ಬರೀಬೇಕು ಇಂಡೆಕ್ಸ್ ಯಾವ ರೀತಿ ಇರಬೇಕು ಈಗ ಆಕ್ಟಿವಿಟಿ ನಂಬರ್ 1 ಆಕ್ಟಿವಿಟಿ ನಂಬರ್ 1 ಇಲ್ಲಿ ನೇಮ್ ಆಫ್ ದಿ ಆಕ್ಟಿವಿಟಿ ಇಲ್ಲಿ ಯಾವುದು ಆಕ್ಟಿವಿಟಿ ಪೇಜ್ ಬೇಕಾದ್ರೆ ಬರ್ಕೊಳ್ಳಿ ಬೇಡ ಇಲ್ಲಿ ಇಂಡೆಕ್ಸ್ ಅಲ್ಲಿ activity number 1 name of the activity signature of teacher ಇಷ್ಟು ಕಾಮ್ ಬರಬೇಕು ಒಂದು 200 ಲಾಂಗ್ ನೋಟ್ಬುಕ್ ಅನ್ನ ಇಟ್ಟು ಅದರಲ್ಲಿ ಇಂಡೆಕ್ಸ್ ಬೇಕಾ ಬರೀಬೇಕು ಸಬ್ಜೆಕ್ಟ್ ಆಗಿ ಸೋಶಿಯಲ್ ಸೈನ್ಸ್ ಆಕ್ಟಿವಿಟಿ ಬುಕ್ ಅಂತ ಬರಬೇಕು ಇಲ್ಲಿ ಆಕ್ಟಿವಿಟಿ ನಂಬರ್ 1 ನಂಬರ್ 2 ಇಲ್ಲಿ ನಿಮಗೆ 8 ಆಕ್ಟಿವಿಟೀಸ್ ಇರುತ್ತೆ ಈ 8 ಆಕ್ಟಿವಿಟೀಸ್ ಒಂದೊಂದು ಆಕ್ಟಿವಿಟೀಸ್ ಗೆ ನಿಮಗೆ 15 ಮಾರ್ಕ್ಸ್ ಇರುತ್ತೆ 15 ಪ್ಲಸ್ 15 ಆಕ್ಟಿವಿಟಿ 1 ಆಕ್ಟಿವಿಟಿ 2 ಈಗ ನಿಮಗೆ FA1 FA2 FA3 FA4 ನಿಮಗೆಲ್ಲ ಗೊತ್ತಿದೆ ಸೋ ಅದೇ ರೀತಿ ಇಲ್ಲಿ 10th ಅಲ್ಲಿ ಇಂಟರ್ನಲ್ಸ್ ಏನಿದೆ 20 ಮಾರ್ಕ್ಸ್ ಗೆ ಈ ಇಂಟರ್ನಲ್ ಅಲ್ಲಿ ಆಕ್ಟಿವಿಟೀಸ್ ಅನ್ನು ಮಾಡಬೇಕು ಸುಮಾರು 8 ಆಕ್ಟಿವಿಟೀಸ್ ಒಂದು ಸಬ್ಜೆಕ್ಟ್ ಅಲ್ಲಿ 8 ಆಕ್ಟಿವಿಟೀಸ್ ಬರುತ್ತೆ ಪ್ರತಿ ಸಬ್ಜೆಕ್ಟ್ ಅನ್ನು ಬರುತ್ತೆ ಇನ್ಕ್ಲೂಡಿಂಗ್ P ಆಲ್ಸೋ ಇಲ್ಲಿ ಒಂದೊಂದು ಆಕ್ಟಿವಿಟಿ 15 ಮಾರ್ಕ್ಸ್ ಇರುತ್ತೆ ಪ್ಲಸ್ ಒಂದು ಟೆಸ್ಟ್ ಮಾಡ್ತೀವಿ ಅಚೀವ್ಮೆಂಟ್ ಟೆಸ್ಟ್ ಅಂತ ಅಚೀವ್ಮೆಂಟ್ ಟೆಸ್ಟ್ ಅಂತ ಕರೀತೀವಿ ಇಲ್ಲಿ ಇದು 20 ಮಾರ್ಕ್ಸ್ ಮಾಡ್ತೀವಿ ಅಚೀವ್ಮೆಂಟ್ ಟೆಸ್ಟ್ ಟೋಟಲ್ ಒನ್ ಆಕ್ಟಿವಿಟಿ 50 ಮಾರ್ಕ್ಸ್ ಇರುತ್ತೆ ಒಂದು 15 ಮಾರ್ಕ್ಸ್ ಗೆ ಎರಡು ಆಕ್ಟಿವಿಟಿ ಒಂದು FA ಫಾರ್ ಎಕ್ಸಾಂಪಲ್ FA1 ಅಂತ ಹೇಳ್ತೀವಿ FA1 ಗೆ ಎರಡು ಆಕ್ಟಿವಿಟಿ ಮತ್ತು ಟೆಸ್ಟ್ ಆಕ್ಟಿವಿಟಿಗೆ 15 30 ಪ್ಲಸ್ ಇದು 20 ಮಾರ್ಕ್ಸ್ 50 ಮಾರ್ಕ್ಸ್ ಇಂಥವು ಎಷ್ಟು FA ಆಗಬೇಕು 4 FAs ಆಗಬೇಕು FA1 FA2 FA3 FA4 ಆಗಬೇಕು ಟೋಟಲ್ ಆಗಿ ಎಷ್ಟಾಗುತ್ತೆ ಒಂದು FA ಗೆ 50 ಅಂದ್ರೆ 200 ಮಾರ್ಕ್ಸ್ ಆಗುತ್ತೆ ಸೊ 200 ಗೆ ನಾವು ಏನು ಮಾರ್ಕ್ಸ್ ಕೊಡ್ತೀವಿ ಫಾರ್ ಎಕ್ಸಾಂಪಲ್ 200 ಗೆ ನಾವು ಏನಾದರೂ 160 ಮಾರ್ಕ್ಸ್ ಕೊಟ್ರೆ ನಿಮ್ಮದು ಇಂಟರ್ನಲ್ 16 ಪಾಯಿಂಟ್ ಬರುತ್ತೆ ಪ್ರತಿ ಸಬ್ಜೆಕ್ಟ್ ಅಲ್ಲೂ 20 ಮಾರ್ಕ್ಸ್ ಗೆ ಇಂಟರ್ನಲ್ ಇರುತ್ತೆ ಫಾರ್ ಎಕ್ಸಾಂಪಲ್ ಟೋಟಲ್ 200 ಮಾರ್ಕ್ಸ್ ಆಗುತ್ತೆ ಈಗ ಒಂದು FA ಗೆ 50 ಮಾರ್ಕ್ಸ್ ಅಂತ 4 FAs ಇರ್ತವೆ 200 ಮಾರ್ಕ್ಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ 200 ಗೆ ನಾವು ಟೋಟಲ್ ಆಗಿ 160 ಮಾರ್ಕ್ಸ್ ಕೊಟ್ವಿ ಅಂದ್ರೆ ನಿಮಗೆ ಎಷ್ಟಾಗುತ್ತೆ 0.16 ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ 165 ಕೊಟ್ಟಿದ್ವಿ ಅಂದ್ರೆ ಪಾಯಿಂಟ್ ಸಮಥಿಂಗ್ ಬರುತ್ತೆ ಅಷ್ಟೇ ಇದು
ಇಂಟರ್ನಲ್ಸ್. ಸೊ ಇದರಲ್ಲಿ ನೀವು ಯಾವ ರೀತಿ ಆಕ್ಟಿವಿಟೀಸ್ ಮಾಡ್ತೀರಾ ಮತ್ತೆ ಟೀಚರ್ ಬೇರೆ ಬೇರೆ ಆಂಗಲ್ ಅಲ್ಲಿ ನೋಡಿಕೊಂಡು ಮಾರ್ಕ್ಸ್ ಅನ್ನ ಕೊಡ್ತಾರೆ. ಬಟ್ ಇಲ್ಲಿ ಇಂಟರ್ನಲ್ ಇದಕ್ಕೆ ಲಿಮಿಟೇಷನ್ಸ್ ಇಲ್ಲ, ಇಷ್ಟೇ ಕೊಡಬೇಕಂತ ಏನಿಲ್ಲ. ಅದು ಟೀಚರ್ ರಿಲೇಟಿವ್. ಸೊ ಮತ್ತೆ ನಿಮ್ಮ ಒಬಿಡಿಯನ್ಸ್ ಇದೆಲ್ಲ ಫ್ಯಾಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಬರೀ ಆಕ್ಟಿವಿಟಿ ಚೆನ್ನಾಗಿ ಬಂದ ತಕ್ಷಣ ನಿಮಗೆ ಮಾರ್ಕ್ಸ್ ಕೊಡಕ್ಕೆ ಬರಲ್ಲ. ನಾವು ಬೇರೆ ಬೇರೆ ಆಂಗಲ್ ಅದು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಪ್ರತಿ ಸಬ್ಜೆಕ್ಟ್ ಅನ್ನು 20 ಮಾರ್ಕ್ಸ್ ಇರುತ್ತೆ, ಕನ್ನಡ 25 ಇರುತ್ತೆ. ಟೋಟಲ್ ಆಗಿ 125 ಮಾರ್ಕ್ಸ್ ಗೆ ಇಂಟರ್ನಲ್ ಇರುತ್ತೆ. 5 ಸಬ್ಜೆಕ್ಟ್ ಗೆ 100 ಆಗುತ್ತೆ, ಕನ್ನಡ 125 ಮಾರ್ಕ್ಸ್ ಟೋಟಲ್ ಆಗಿ ಇಂಟರ್ನಲ್ಸ್ ಇರುತ್ತೆ. ನೀವು ಥಿಯರಿನಲ್ಲಿ 80 ಗೆ 28 ತಗೊಳ್ಳೇಬೇಕು. 28 ತಗೊಂಡ್ರೆ ಪಾಸ್. ನಾವಿಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಆಕ್ಟಿವಿಟೀಸ್ 20 ಗೆ 20 ಕೊಟ್ಟು ನೀವಿಲ್ಲಿ 15 ತಗೊಂಡ್ರೆ 35 ಪಾಸ್ ಆಗಲ್ಲ. ನೀವು ಅನ್ಕೊಂಡಿರ್ಬೇಕು 35 ಬಂದ್ರೆ ಪಾಸ್ ಆಗುತ್ತಲ್ಲ ಸರ್, ಅಂದ್ರೆ ಟೀಚರ್ 20 ಕೊಟ್ಬಿಡಲ್ಲ, 15 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗುತ್ತೆ, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋಬೇಕು ನಂಗಿಲ್ಲ. ಸೊ ನೀವಿಲ್ಲಿ ಥಿಯರಿನಲ್ಲಿ ಪ್ರತಿ ಸಬ್ಜೆಕ್ಟ್ ಅನ್ನು 80 ಗೆ 28, ಕನ್ನಡ 100 ಮಾರ್ಕ್ಸ್ ಇರೋದ್ರಿಂದ 35 ಬರಬೇಕಾಗುತ್ತೆ. ಇದು ಕಂಪಲ್ಸರಿ. ನೀವು ಇದರಲ್ಲಿ 27 ಬಂದು ಇದರಲ್ಲಿ 18 19 ಬಂದು ಫೇಲ್ ಇದೆ. ಗೊತ್ತಾಯ್ತಾ? ಸೊ ಹಾಗಾಗಿ ಇಂಟರ್ನಲ್ಸ್ ಗಳನ್ನ ನೀವು ಸ್ಕೋರ್ ಮಾಡೋದ್ರಲ್ಲಿ ಪರ್ಸೆಂಟೇಜ್ ಈಸಿಯಾಗಿ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ತುಂಬಾ ಕೇರ್ ಮಾಡಬೇಕು. ಆಕ್ಟಿವಿಟೀಸ್ ಅನ್ನ ಪ್ರತಿ ಸಬ್ಜೆಕ್ಟ್ಸ್ ಒಂದು ನೋಟ್ಬುಕ್, ಸಪರೇಟ್ ನೋಟ್ಬುಕ್ ಇಡಬೇಕು. ಒಂದೇ ಬುಕ್ ಇಟ್ಬಿಟ್ಟು ಎಲ್ಲ ಬರೆಯಕ್ಕೆ ಬರಲ್ಲ. ಸೊ ಒಂದು ಆಕ್ಟಿವಿಟಿ 3 to 4 ಪೇಜ್ ಅಷ್ಟೇ. 3 to 4 ಪೇಜ್, ಅದಕ್ಕಿಂತ ಜಾಸ್ತಿ ಮಾಡಕ್ಕೆ ಹೋಗಬೇಡಿ. ಒಂದು ಆಕ್ಟಿವಿಟಿ 3 to 4 ಪೇಜಸ್ ಬ್ಯಾಕ್ ಟು ಬ್ಯಾಕ್ ಬರೀಬೇಡಿ. ನೀಟಾಗಿ ಒಂದು ಬಾಕ್ಸ್ ಹಾಕೊಳ್ಳಿ. ಆ ಶೀಟ್ಗೆ ನೀಟಾಗಿ ಒಂದು ಬಾಕ್ಸ್ ಹಾಕೊಳ್ಳಿ. ಆ ಶೈನ್ ಪೆನ್ ಚೆನ್ನಾಗಿ ಕೊಟ್ಟಾರೆ. ಹ್ಯಾಂಡ್ ರೈಟಿಂಗ್ ತುಂಬಾ ಎಕ್ಸಲೆಂಟ್ ಇರಬೇಕು. ಹಾಗಂತ ಇಲ್ಲೆಲ್ಲ ಡಿಸೈನ್ ಮಾಡಕ್ಕೆ ಹೋಗ್ಬೇಡಿ. ಈ ತರ ಬಾಕ್ಸ್ ಮಾಡಿ ಇಲ್ಲೆಲ್ಲ ಡಿಸೈನ್ಸ್ ಇವೆಲ್ಲ ಬೇಕಾಗಿಲ್ಲ. ಸುಮ್ಮನೆ ಒಂದು ಬಾಕ್ಸ್ ಹಾಕಿ ಅಲ್ಲಿ ಬರೀಬೇಕು. ಈಗ ಫಸ್ಟ್ ಆಕ್ಟಿವಿಟಿ, ದಿ ಬ್ಯಾಟಲ್ ಆಫ್ ಪ್ಲಾಸಿ ಅಂಡ್ ಬಕ್ಸರ್. ದಿ ಬ್ಯಾಟಲ್ ಆಫ್ ಪ್ಲಾಸಿ ಅಂಡ್ ಬಕ್ಸರ್. ಇದು ಫಸ್ಟ್ ಆಕ್ಟಿವಿಟಿ, ದಿ ಬ್ಯಾಟಲ್ ಆಫ್ ಪ್ಲಾಸಿ ಅಂಡ್ ಬಕ್ಸರ್. ಇಲ್ಲಿ ನೋಡಿ, ನಿಮಗೆ ಬ್ಯಾಟಲ್ ಆಫ್ ಪ್ಲಾಸೀಸ್ ಬಗ್ಗೆ ಮತ್ತೆ ಬಕ್ಸರ್ ಬ್ಯಾಟಲ್ ಬಗ್ಗೆ ಫೋಟೋ ಸಿಗ್ತವೆ. ಇವೇನು ಇವತ್ತೇ ಹುಡುಕಿ ಅಂತ ಹೇಳಲ್ಲ, ಟೈಮ್ ಇದೆ. ಬೇಕಾದ್ರೆ ನೀವು ಸ್ಕೂಲ್ ಸ್ಟಾರ್ಟ್ ಆದಾಗ ನೀವು ಕಂಪ್ಯೂಟರ್ ಸೆಂಟರ್ ಒಳಗೆ ಹೋದ್ರೆ ಸಿಗ್ತವೆ ಫೋಟೋಸ್. ನೀವು ಈಗ ಏನ್ ಮಾಡಬೇಕು, ಈಗ ಬ್ಯಾಟಲ್ ಆಫ್ ಪ್ಲಾಸಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ನೀವೇನು ಬೇರೆ ಏನು ಇನ್ಫಾರ್ಮೇಶನ್ ಬರೆಯಬೇಕಾಗಿಲ್ಲ. ಅಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ಹೆಡಿಂಗ್ ಹಾಕಿ, ಇಯರ್ ಹಾಕಿ, ಕಾಸಸ್, ಕೋರ್ಸ್, ರಿಸಲ್ಟ್ಸ್. ಅದೇ ರೀತಿ ಬ್ಯಾಟಲ್ ಆಫ್ ಬಕ್ಸರ್ ಸಹ ಬರೆಯಬೇಕು. ಬ್ಯಾಟಲ್ ಆಫ್ ಪ್ಲಾಸಿ ಅಂಡ್ ಬ್ಯಾಟಲ್ ಆಫ್ ಬಕ್ಸರ್. ಈಗ ಒಂದು ಸೈಡ್ ರೈಟಿಂಗ್ಸ್ ಇರಲಿ, ಇನ್ನೊಂದು ಸೈಡ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈ ಪೇಜ್ ಈ ರೀತಿ ಇದೆ ಶೀಟು. ಈ ಕಡೆ ಒಂದು ಪೇಜ್ ಇದೆ, ಈ ಕಡೆ ಒಂದು ಪೇಜ್ ಇದೆ. ಇಲ್ಲಿ ರೈಟಿಂಗ್ಸ್ ಮಾಡಿ, ಈ ಕಡೆ ಫೋಟೋ ಹಾಕಿ. ಒಂದು ಸೈಡ್ ಅಲ್ಲಿ ಫೋಟೋ ಹಾಕಿ, ರಿಲೇಟಿವ್ ಫೋಟೋ, ಈ ಕಡೆ ರೈಟಿಂಗ್ಸ್ ಮಾಡಿ. ಇದು
ಆಕ್ಟಿವಿಟಿ 1. ಆಕ್ಟಿವಿಟಿ 2 ನಿಮ್ಮಲ್ಲಿ ಜಾಗ್ರಫಿನಲ್ಲಿ ಸೆಕೆಂಡ್ ಚಾಪ್ಟರ್ ಇಂಡಿಯಾ ಫಿಸಿಯೋಗ್ರಫಿ. ಇಂಡಿಯಾ ಫಿಸಿಯೋಗ್ರಫಿ. ಈ ಇಂಡಿಯಾ ಫಿಸಿಯೋಗ್ರಫಿನಲ್ಲಿ ಏನು ಮಾಡಬೇಕು ನೀವು? ಇಲ್ಲಿ 4 ಪೇಜ್ ಯೂಸ್ ಮಾಡ್ಕೊಳ್ಳಿ. ಹೇಳಿದಾಗ ಇಲ್ಲಿ ಫಸ್ಟ್ ಪೇಜ್ ಅಲ್ಲಿ ಇಲ್ಲಿ ಇಂಡಿಯಾ ಮ್ಯಾಪ್ ಬರೀರಿ. ಇಲ್ಲಿ ಇಂಡಿಯಾ ಮ್ಯಾಪ್ ಡ್ರಾ ಮಾಡಿ. ಇಲ್ಲಿ ದಿ ನಾರ್ದರ್ನ್ ಮೌಂಟೈನ್ಸ್ ಅದ್ರ ಬಗ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಡೀಟೇಲ್ಸ್ ಬರೀರಿ ಅಷ್ಟೇ, ಏನು ಬೇಡ. ಪೇಜ್ ನಂಬರ್ 2 ಗ್ರೇಟ್ ನಾರ್ದರ್ನ್ ಪ್ಲೈನ್ಸ್. ಇಂಡಿಯಾ ಮ್ಯಾಪ್ ಬರೀಬೇಕು, ಅದರಲ್ಲಿ ನಾರ್ದರ್ನ್ ಪ್ಲೈನ್ ಮಾರ್ಕ್ ಮಾಡಬೇಕು, ಇದರಲ್ಲಿ ಹಿಮಾಲಯ ಮಾರ್ಕ್ ಮಾಡಬೇಕು, ಅದರ ಬಗ್ಗೆ ಬರೀಬೇಕು. ಪೇಜ್ ನಂಬರ್ 3 ಪೆನಿನ್ಸುಲರ್ ಪ್ಲಾಟಿಯೂ ಮ್ಯಾಪ್ ಬರೆದು ಪೆನಿನ್ಸುಲರ್ ಪ್ಲಾಟಿಯೂ ಮಾರ್ಕ್ ಮಾಡಿ, ಈ ಸೈಡ್ ಅಲ್ಲಿ ಡಿಸ್ಕ್ರಿಪ್ಷನ್. 4 ಕೋಸ್ಟಲ್ ಪ್ಲೈನ್ಸ್. ಸೊ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರತಕ್ಕಂತ ಇನ್ಫಾರ್ಮೇಶನ್ ಬಿಟ್ಟು ಬೇರೆ ಇರಬೇಕಾಗಿಲ್ಲ. ಸೊ ಈ ರೀತಿ ಮಾಡಬಹುದು ನೋಡಿ. ಇನ್ನೊಂದ್ಸರಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಒಂದು 200 ಲಾಂಗ್ ನೋಟ್ ಬುಕ್ ಅಂದ್ರೋಡ್ ಬುಕ್ ಅನ್ನ ಇಟ್ಟು ಅದರಲ್ಲಿ ಫಸ್ಟ್ ಪೇಜ್ ಅಲ್ಲಿ ಇಂಡೆಕ್ಸ್ ಬರೀಲಿಕ್ಕೆ ಕಾಲಗಳನ್ನ ಹಾಕೊಳ್ಳಿ. ಒಟ್ಟು 8 ಆಕ್ಟಿವಿಟೀಸ್ ಅಂತ ಬರುತ್ತೆ. ಇಲ್ಲಿ ಒಂದು ಆಕ್ಟಿವಿಟಿ ನಂಬರ್, ಎರಡನೇ ಕಾಲಮಲ್ಲಿ ನೇಮ್ ಆಫ್ ದಿ ಆಕ್ಟಿವಿಟಿ, ಮೂರನೇ ಕಾಲಮಲ್ಲಿ ಸಿಗ್ನೇಚರ್ ಆಫ್ ದ ಟೀಚರ್. ಆಕ್ಟಿವಿಟಿ 1 ದಿ ಬ್ಯಾಟಲ್ ಆಫ್ ಪ್ಲಾಸಿ ಅಂಡ್ ಬಕ್ಸರ್. ಆಕ್ಟಿವಿಟಿ 2 ಇಂಡಿಯಾ ಫಿಸಿಯೋಗ್ರಫಿ. ಇಷ್ಟನ್ನ ನೀವು ಮಾಡ್ತಾರೆ. ಈ ಆಕ್ಟಿವಿಟಿ 1 ಬರೀಬಹುದು. ಟೆಕ್ಸ್ಟ್ ಬುಕ್ ಅಲ್ಲಿರೋ ಇನ್ಫಾರ್ಮೇಶನ್ ಬ್ಯಾಟಲ್ ಆಫ್ ಪ್ಲಾಸಿ ಬಕ್ಸರ್ ಬಗ್ಗೆ ಬರೀರಿ. ಫೋಟೋಸ್ ನೀವು ಕ್ಲಾಸ್ ಸ್ಟಾರ್ಟ್ ಆದಾಗ ಹುಡುಕಿ ಅಂತ ನಾವು ಹೇಳ್ತೀವಿ, ಸಿಗುತ್ತೆ. ಇನ್ನು ಆಕ್ಟಿವಿಟಿ 2 ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಇನ್ಫಾರ್ಮೇಶನ್ ಮ್ಯಾಪ್ ನಂಬರ್ 1 ಅದರಲ್ಲಿ ಏನು ಬರೀಬೇಕು? ಈ ಮ್ಯಾಪ್ ಅನ್ನು ಬರೆದು ಹಿಮಾಲಯ ಮಾರ್ಕ್ ಮಾಡಬೇಕು, ಮೌಂಟೈನ್ಸ್ ಅನ್ನು ಮಾರ್ಕ್ ಮಾಡಬೇಕು. ಮ್ಯಾಪ್ ನಂಬರ್ 2 ನಲ್ಲಿ ಪ್ಲೈನ್, ನಾರ್ದರ್ನ್ ಪ್ಲೈನ್ ಮಾರ್ಕ್ ಮಾಡಬೇಕು. 3 ನಲ್ಲಿ ಪೆನಿನ್ಸುಲರ್ ಪ್ಲಾಟಿಯೂ, 4th ಅಲ್ಲಿ ಕೋಸ್ಟಲ್ ಪ್ಲೈನ್ಸ್. ಇಷ್ಟು ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇರಿ. ಆಮೇಲೆ ಹೋಮ್ವರ್ಕ್ಸ್ ಅಷ್ಟೇ ನೀವು ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿರಿ. ಕ್ಲಾಸ್ ಸ್ಟಾರ್ಟ್ ಆದಾಗ ನಮಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಡೋಂಟ್ ನೆಗ್ಲೆಕ್ಟ್ ಇಟ್. ಯಾಕಂದ್ರೆ ಇಲ್ಲಿ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಬರೋಂಥ ಯಾಕಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಬ್ಲೂ ಪ್ರಿಂಟ್ ಇಷ್ಟೇ ಇರಲ್ಲ. ಯಾಕಂದ್ರೆ ವೈಟೇಜಸ್ ಸಿಗಲ್ಲ. ಹಂಗಾಗಿ ನಮಗೆ ಯಾವ್ಯಾವ ಚಾಪ್ಟರ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಕೇಳ್ತಾರೆ ಕಷ್ಟ ಆಗುತ್ತೆ. ಹಾಗಾಗಿ ಇದರಲ್ಲಿ ಏನು ಮಾಡಬಹುದು, ನೀವು ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ಚೆನ್ನಾಗಿ ಬರುತ್ತೆ. ಅರ್ಥವಾಯ್ತಲ್ಲ ಇದು ಆಕ್ಟಿವಿಟೀಸ್ ಬಗ್ಗೆ? ಸೊ ಮಾಡ್ತಾ ಇರಿ. ಕ್ಲಾಸ್ ಸ್ಟಾರ್ಟ್ ಆದಾಗ ನಾನು ಸಬ್ಮಿಟ್ ಮಾಡಿ. ಅದೇ ರೀತಿ ಎಲ್ಲ ಟೀಚರ್ಸ್ ಎಲ್ಲ ಸ್ಟೂಡೆಂಟ್ ಕೊಡ್ತಾರೆ. 2 ಆಕ್ಟಿವಿಟಿ ಮಾಡಿ. So, coming to lesson. In the political science, we are starting with the first lesson. The problems of India and their solution. The problems of India and their solutions. The problems of India and their solutions. So India, even after the independence, we are facing a number of problems, internal and external problems. India has to face a number of internal and external problems even after the independence. In order to manage these problems,
We have required a good administration, and even the support of public is very important. Particularly today we have adopted the democracy form of the governments. We have three levels of government: central government, state government, and what we call as local bodies. When all these organs that are work together, they are work efficiently, we are easily solve these problems. Among them, we already know that our country we are facing a number of problems. Among them, unemployment, corruption, discrimination, communalism, terrorism, the status of women, the corporate strategies. These are some of the major problems today we are facing. We are facing hundreds of problems. Among them, as a citizen of a country, it is our ardent duty to know the problems of a country and we try to find solutions. Among them, we already discussed, we already know about unemployment. What is unemployment? It is a condition or the situation where a person does not find work according to his capacity or qualification, where a person does not find the work in accordance to his capacity or qualification. It is defined as unemployment. It is a condition of not availability of work. India has a huge populated country, so unemployment become a greatest problem. It is a universal problem. Even today, the economically rich countries, what we call as a developed countries, even the developed countries, there is also an unemployment. It is a universal problem. But the rate of unemployment is very low in developed countries. Particularly in developing and underdeveloped countries, unemployment becomes very serious problem. The main reasons are the overgrowth of population and improved technology are the greatest problems for unemployment. Instead of that, the shortage of natural resources, the over dependency on agriculture, the ruining of cottage industries, the lack of skill-based education. So these are the major reasons or the causes for unemployment. Whereas in India, nearly 21.9% of the people that are suffering from poverty. Where there is a poverty because of unemployment. So in order to eradicate this problem, our governments that have taken many measures. Among them, they try to improve the skill level of job seekers. They try to improve the skill level of job seekers. They provide loans and subsidies to enable the people to engage in self-employment. Providing loans and subsidies to enable the people to engage in self-employment. And we want to prevent the global level competition. Today, the goods that are produced in domestic industries were not able to compete with the goods that are produced by modern industries. So we have to try to find solution to this. We have to provide good market for the products that are produced in domestic industries. Instead of that, we have to develop to inculcate
the world class skill among the peoples. We have to develop the world class skill among the people. Instead of that, every citizen should be engaged to indulge in one or another type of employment. ಯಾವುದಾಗಿ ಎಂಪ್ಲಾಯ್ಮೆಂಟ್ ಮಾಡಬೇಕು? ಸೊ ನಮ್ಮ ಕ್ವಾಲಿಫಿಕೇಶನ್ ತಕ್ಕಾಗಿ ಎಂಪ್ಲಾಯ್ಮೆಂಟ್ ಅಂತ ಏನಿಲ್ಲ, ಯಾವುದು ಸಿಗುತ್ತೆ ಆ ಕೆಲಸವನ್ನ ಮಾಡಬೇಕು. And we have to provide a job oriented course. We have to improve the educational level. We have to provide the job oriented course, ITI diplomas, such courses. So these are some of the measures we have taken to try to solve the problem of unemployment. The total eradication of unemployment is not possible, but we have to reduce the level of unemployment. So now today we are discuss about another problem, that is corruption. Corruption. Corruption is one of the great social evil. It is spread like the cancer of our society. It has spread in every walk of life. In our every walk of life, we have to see the practice of corruption. So it is one of the greatest social evil in our public life of our India. Today, it has to spread all the spat of society. In all classes, we have to see the practice of corruption. Now, how we define corruption? Corruption means offering bribe. Offering bribe. Offering bribe. B-R-I-B-E, bribe. And follow. And follow. Any. And follow. Any. Illegal means any other. Illegal. Illegal means any other. Illegal means to achieve some illegal benefit. To achieve some illegal benefit. Corruption means offering bribe or offering money in the form of money, in the form of gift. Offering bribe and follow any other illegal means to achieve some illegal benefit. ಅಂದರೆ ಕಾನೂನು ಬಾಹಿರವಾಗಿ ಯಾವುದೇ ಒಂದು ಕೆಲಸವನ್ನು ಒಬ್ಬ ಸರ್ಕಾರಿ ನೌಕರ ಕಾನೂನು ಬಾಹಿರವಾಗಿ ತನ್ನ ಕೆಲಸವನ್ನ ಮಾಡಿದರೆ ಅದನ್ನ ಕರಪ್ಷನ್ ಅಂತ ಕರೀತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಯಾವುದೋ ಒಂದು ಸರ್ಟಿಫಿಕೇಟ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಇನ್ಕಮ್ ಸರ್ಟಿಫಿಕೇಟ್ ಬೇಕಾದ್ರೆ ಫಸ್ಟ್ ಸ್ಕೂಲ್ ಇಂದ ದಾಖಲಾತಿ ಬರ್ಸ್ಕೊಂಡ್ಬರ್ರಿ ಅಂತಾರೆ, ವಿ ಹತ್ರ ಹೋಗಿ ಅಂತಾರೆ. ಕೆಲವು ಪ್ರೋಸೆಸ್ ಇದೆ, ಅದು ಲೀಗಲ್. ಈಗ ನೋಡಿ, ಕಲರ್ ಆಫೀಸ್ ಮುಂದೆ ಸಾಕಷ್ಟು ಜನ ಇರ್ತಾರೆ, ಎರಡು ಚೇರ್ ಹಾಕಿ ಕುತ್ಕೊಂಡಿರ್ತಾರೆ. ಸೊ ಅವ್ರ ಹತ್ರ ಹೋದ್ರೆ ಅವರು ಡೈರೆಕ್ಟ್ ಆಗಿ ಮಾಡಿಸ್ಕೊಡ್ತಾರೆ. ನಾವು ಹೋದ್ರೆ ಹೊರಗಡೆ ಆಗುತ್ತೆ, ಅಲ್ಲಿ ಕೊಡಿ, ಅಲ್ಲಿ ಬನ್ನಿ, ನಾಳೆ ಬನ್ನಿ, ನಾಡಿದ್ದು ಬನ್ನಿ. ಕೆಲಸ ಆಗಿರುತ್ತೆ, ಆಗಿದ್ರು ಕೊಡಲ್ಲ. ಆಗಿಲ್ಲ, ನಾಳೆ ಬನ್ನಿ, ಅಲ್ಲಿ ಹುಡುಕ್ಬೇಕು, ಇದು ಹುಡುಕ್ಬೇಕು ಅಂತ ಹೇಳ್ತಾರೆ. ಅದೇ ಅಲ್ಲಿ ಕೆಲವರು ಏಜೆಂಟ್ಸ್ ಅಂತ ಇರ್ತಾರೆ, ಅವ್ರ ಮುಖಾಂತರ ಹೋದ್ರೆ 1 or 2 days ಕೆಲಸ ಆಗುತ್ತೆ. ಅದೇ ನಾವು ಮಾಡ್ಕೊಡಲ್ಲ. ಸೊ ಆ ರೀತಿ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ತಾರೆ,
ಮನಿ ಇನ್ ದಿ ಫಾರ್ಮ್ ಆಫ್ ಮನಿ ಆರ್ ಪ್ರೆಸೆಂಟ್ಸ್ ಯಾವುದೇ ರೂಪದಲ್ಲಿ ಆಗಬಹುದು. ಇದಕ್ಕೆ ನಾವು ಬ್ರೈನ್ ಅಂತ ಕರಿತೀವಿ, ಲಂಚಗುಳಿತನ ಅಂತ ಹೇಳ್ತಾರೆ. ಆಫರಿಂಗ್ ಮನಿ ಆರ್ ಪ್ರೆಸೆಂಟ್ಸ್ in order to undertake any work by government official. It also defined as offering money or presents in order to undertake any work by the government official is defined as corruption. ಒಬ್ಬ ಸರ್ಕಾರಿ ನೌಕರ ಕಾನೂನು ಬಾಹಿರವಾಗಿ ಮನಿಯನ್ನು ಪಡೆದು ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಕರಪ್ಷನ್ ಅಂತೀವಿ. ಹಾಗಾಗಿ ಇವತ್ತೇನು ಮಾಡಿದ್ದಾರೆ, ಎಲ್ಲ ಏಜೆಂಟ್ಗಳು ಇರ್ತಾರೆ, ಡೈರೆಕ್ಟ್ ಆಗಿ ನಮ್ಮಿಂದ ತಗೊಳ್ಳಲ್ಲ, ಬೇರೆ ರೀತಿಯಲ್ಲಿ. ಎನಿಹೌ, so offering bribe and follow any other illegal means to achieve some illegal benefits. ಕೆಲವು ಸಾರಿ ಲೀಗಲ್ ಆಗಿ ಬೆನಿಫಿಟ್ ಪಡಿತೀವಿ, ಸಮಟೈಮ್ಸ್ ಇಲ್ಲೀಗಲ್ ಬೆನಿಫಿಟ್ ಪಡಿತೀವಿ. ಈಗ ನಮ್ಗೆ ಏನಾಗಬೇಕು, ನಮಗೆ ಎಮರ್ಜೆನ್ಸಿ ಇರುತ್ತೆ, ಅರ್ಜೆನ್ಸಿ ಇರುತ್ತೆ, ನಮಗೆ ಬೇಗ ಆಗಬೇಕು ಅಂತ ಅರಿಯಕ್ಕಾಗಲ್ಲ, ವಾರಗಟ್ಟಲೆ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಯಾರೊಬ್ಬ ವ್ಯಕ್ತಿ ಅಲ್ಲಿ ಏಜೆಂಟ್ ಇರ್ತಾರೆ, ನೋಡಪ್ಪ ಮಾಡಿಸ್ಕೊಡಪ್ಪ ಎಷ್ಟು ಕೊಡ್ತಾರೆ. ಸೊ ವಿ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಎ ಪಾರ್ಟ್ ಆಫ್ ಕರಪ್ಷನ್. ಸೊ ಇಟ್ ಹ್ಯಾಸ್ ಸ್ಟೇಸ್ ಅವೇ ಫ್ರಮ್ ಲೀಗಲ್ ಫ್ರೇಮ್ವರ್ಕ್. ಇಟ್ ಈಸ್ ಅಗೇನ್ಸ್ಟ್ ದಿ ಲೀಗಲ್ ಲಾಸ್. It is a misuse of public authority. It is a misuse of public authority for personal gains. ಒಬ್ಬ ನೌಕರ, he has to throw out all the legal process in order to attain their personal gains. The sweeping away all the rules and regulations. ಇದಕ್ಕೂ ಸಹ ಕರಪ್ಷನ್ ಅಂತ ಕರೀತಾರೆ. It also defined as the misuse of public authority. It also defined as the misuse of public authority for personal gains. ಅಲ್ಲಿ ಒಂದ್ಸರಿ ಲಂಚ ತಗೊಂಡಾಗ ಅವನ ಆಸೆನೂ ಜಾಸ್ತಿ ಆಗುತ್ತೆ. He want to become more and more. ನೋಡಿ, ಇವತ್ತು ನಮ್ಮಲ್ಲಿ ಗವರ್ಮೆಂಟ್ ಕೆಲವು ಅಫಿಷಿಯಲ್ಸ್ they become very rich through this illegal money, through this corruption. ಇವತ್ತು ಲ್ಯಾಕ್ಸ್ ಕ್ರೋರ್ಸ್ ಟುಗೆದರ್ ಇಲ್ಲೀಗಲ್ ಆಗಿ ಕರಪ್ಷನ್ ಮಾಡ್ತಾ ಇದ್ದಾರೆ. It can be defined as misuse of public authority for personal gains. They sweep away all the procedure to a narrow personal gain. It is also defined as corruption. It is a contagious disease in our personal life. ಒಂಥರ ಅಡಿಕ್ಟ್, ಕ್ಯಾನ್ಸರ್ ಇದ್ದಾಗಿ ಒಂದ್ಸರಿ ಅವರು ಕರಪ್ಷನ್ ಇಳಿದ್ರು ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಮೂವ್ ದಟ್. ಕೆಲವರು ಅಫಿಷಿಯಲ್ ಅಂತ ಎಷ್ಟೋ ಕೊಡಪ್ಪ ಅಂತಾರೆ, ಕೆಲವರು ಹಂಗಲ್ಲ, ಇಷ್ಟು ಕೊಟ್ರೇನೆ ಫೈನ್ ಕೊಟ್ಟರು, ಇಷ್ಟು ಕೊಟ್ರೆ ಸೈನ್. ಅಷ್ಟು ರಾಜರೋಷವಾಗಿ ಮಾಡಿ ನಡೀತಾ ಇದೆ ಇವತ್ತು. ಇನ್ ಎವ್ರಿ ವಾಕ್ ಆಫ್ ಲೈಫ್ ವಿ ಹ್ಯಾವ್ ಟು ಸೀ ದಿ ಕರಪ್ಷನ್. ಫಾರ್ ಎಕ್ಸಾಂಪಲ್, political leaders they have to give more speeches against the corruption. Instead of that, they are real responsible for that practice of corruption. ಈಗ ಅವರಿಗೆ ಪರ್ಸೆಂಟೇಜ್ ಬೇಕು. ಈಗ ನೋಡಿ, ಸರ್ಕಾರದಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ ಆದರೆ ಅಲ್ಲಿ ಪರ್ಸೆಂಟೇಜ್ ಬೇಕು. ಯಾರು ಟೆಂಡರ್ ಆಗಬೇಕಾದ್ರೆ ಇಷ್ಟು ಪರ್ಸೆಂಟೇಜ್ ಕೊಡ್ತೀನಿ ಅಂದ್ರೆ ಮಾತ್ರ ಅವ್ರಿಗೆ ಟೆಂಡರ್. ಆ ಪರ್ಸೆಂಟೇಜಸ್ ಅಂದ್ರೆ ಎಲ್ಲ ಶೇರ್ ಮಾಡಬೇಕು. ಕೆಲವರು ಡೈರೆಕ್ಟ್ ಆಗಿ ಬರುತ್ತೆ, ಕೆಲವರು ಇಂಡೈರೆಕ್ಟ್ ಆಗಿ ಬರುತ್ತೆ. So in this way we are defining corruption. Corruption influences negatively on both personal as well as the public life. This corruption, the practice of corruption, it influences negatively on both personal as well as the public sphere of life. ಇಲ್ಲಿ what are the negative impacts ಅಂತ ಕೇಳ್ತಾರೆ. The negative impacts of corruption. It is highly negatively affected both personal as well as public life. It affects
personal as well as the public life. It negatively affected both personal as well as the public life. It highly affected socio-economic and political system. It highly affected the socio-economic and political system. Socio-economic and political system of a society. It highly affected the socio-economic and political system of a country. It is an immoral in political angle. Personal ethics and morality happens in personal life. So it is a high negatively impact on personal life. It is affected. It affects the ethics and morality. Ethics and morality. It is highly affected the ethics and morality of our public life. These are the negative impacts. So the corruption, it influences negatively both personal as well as the public life. It influences socio-economic and political system of a country. It is an immoral from political aspect. Politically it is an immoral one. It affects the ethics and morality of an individual. In every person we have some ethics, professional ethics. We have some moralities. But by practicing this corruption, we have to throw out of all these ethics and moralities. Today, in our day-to-day life, we have to see the various type of corruption. ಇಲ್ಲಿ corruption ಅಂದ್ರೆ ಬರೀ ಗವರ್ನಮೆಂಟ್ ಅಫಿಷಿಯಲ್ಗೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದು ಅಂತ. So today, in our public life, we have to see the bribery. Bribery ಅಂದ್ರೆ ಲಂಚಗೊಳಿತನ. Nepotism. Today, the government official they did not work efficiently. ನೋಡಿ 10:30 ಆಫೀಸ್ ಇದ್ರೆ 10:30 11 ಗಂಟೆ ಬರ್ತಾರೆ, ಬಂದು ಸೈನ್ ಹಾಕಿ 12 ಗಂಟೆ ಕೂತ್ಕೊಂಡು ಹೊರಗಡೆ ಹೋದ್ರು, ಮತ್ತೆ 1 ಗಂಟೆ ಬರ್ತಾರೆ. Nepotism. Nepotism ಅಂದ್ರೆ slow in work. Nepotism. Caste favorism. Today politically, all the political parties that are increases the caste favorism. For voting purpose, they have to encourage the caste based discriminations. So the politics ನಡೆಯೋದೇ caste based. Caste favorism. Intentional slowdown of work. Intentional slowdown of work. Purposeful ಆಗಿ ನಿಧಾನ ಕೆಲಸ ಮಾಡತಕ್ಕಂಥದ್ದು. These are the various forms of corruption. Bribery, nepotism, caste favorism, intentional slowdown of work. ಇಲ್ಲಿ nepotism ಅಂದ್ರೆ dictatorship ಅಂತನೂ ಆಗುತ್ತೆ. Dictatorship. ಕೆಲವು ಗವರ್ನಮೆಂಟ್ ಅಫಿಷಿಯಲ್ಸ್ಗೆ ಒಂದು ರೀತಿ ಕೊಡಿದ್ದೇನೆ, ನಾನು ಸುಪೀರಿಯರ್, ನಾನು ಹೇಳಿದ್ದೇ ಆಗಬೇಕು, ಆ ರೀತಿಯ ಒಂದು ಇಂಟೆನ್ಷನ್ ಅವರಲ್ಲಿ ಇದ್ದಾಗ ಎಫಿಷಿಯನ್ಸಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಬ್ರೈಬರಿ, ನೆಪೋಟಿಸಮ್, caste favorism, intentional slowdown of work, these are the different forms of corruption that are practiced. Particularly during the time of elections, we have to see the ill effects of corruptions. Voting ಗಾಗಿ ನೋಟು. ಸೊ ಇವತ್ತೇನಾಗಿದೆ, ದುಡ್ಡು ಕೊಟ್ಟರೆ ವೋಟ್ ಹಾಕೋದು, ಆ ಪರಿಸ್ಥಿತಿ ನಮ್ಮ ಇಂಡಿಯನ್ ಪಾಲಿಟಿಕ್ಸ್ ಅಲ್ಲಿ ಕ್ರಿಯೇಟ್ ಆಗಿದೆ. ದಿ ಪೊಲಿಟಿಷಿಯನ್ಸ್ ವರ್ ಏಬಲ್ ಟು purchase the voters based on money and other. ಗೊತ್ತಲ್ಲ ಎಲೆಕ್ಷನ್ ಟೈಮಲ್ಲಿ ಯಾವ ರೀತಿ ನಡೆಯುತ್ತೆ, ಲಾಸ್ಟ್ 2-3 ಡೇಸ್ ಅಲ್ಲಿ ಯಾವ ರೀತಿ
ಬಿಸ್ನೆಸ್ಗಳನ್ನ ಮಾಡ್ತಾರೆ, ಯಾವ ರೀತಿ ಡೀಲ್ಸ್ ಅನ್ನ ಮಾಡ್ತಾರೆ ಅಂತ. ಅಷ್ಟು ಯಾಕಂದ್ರೆ ಇವತ್ತು ಒಬ್ಬ MLA ಅಂದ್ರೆ ಕ್ರೋರ್ಸ್ ಟುಗೆದರ್ ಖರ್ಚು ಮಾಡಬೇಕು. ಅಷ್ಟೊಂದು ಖರ್ಚು ಮಾಡಿದ್ಮೇಲೆ ಅವನು ಗೆದ್ದದನ್ನೆಲ್ಲ ವಾಪಸ್ ರಿಟರ್ನ್ ತಗೋಬೇಕಲ್ಲ, ನೆಕ್ಸ್ಟ್ ಎಲೆಕ್ಷನ್ ಗೆಲ್ತಾನ ಗೊತ್ತಿಲ್ಲ. ಹಾಗಾಗಿ ಅವರ ಲೈಫ್ ಅನ್ನ ಸೆಕ್ಯೂರ್ ಮಾಡಬೇಕು. ಹಾಗಾಗಿ these are some reasons in Indian politics. Today the political corruptions led to a number of crimes in India. Unfortunately, in India the political corruptions led to various crimes. It has to provide motivation for corruption in public life and nourishes the misadministration on the part of officials. Today in India, the political corruption led to many crimes. It provides the motivation of corruptions in public life. They encourage the corruption in public life. ಈಗ ನಾವು ಕೊಟ್ಟು ಗೆದ್ದಿರ್ತಾರೆ. And even nourishes the misadministration on the part of officials. For example, ಒಂದು ಸಾಮಾನ್ಯ ಸಣ್ಣ ಕೇಸಲ್ಲಿ ಯಾವ ಪೊಲೀಸರು ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಹೋಗಿರೋದೇ ಇಲ್ಲ, ಅಷ್ಟರ ಕಾಲೇ ಅಲ್ಲಿ MP-ನೋ MLA ಕಡೆಯಿಂದನೂ ಫೋನ್ ಬಂದಿರುತ್ತೆ, ನಮ್ಮ ಕಡೆ ಅದೇ ನೋಡಿ ಕಳಿಸ್ರಿ. ಅಷ್ಟು ಲೆವೆಲ್ಗೆ ಇವತ್ತು ಪಾಲಿಟಿಕ್ಸ್ ಡೆವಲಪ್ಮೆಂಟ್ ಆಗಿದೆ. ಇನ್ನು ಈಗ ನಮ್ಮ ಪೊಲಿಟಿಷಿಯನ್ ಫಾಲೋಯರ್ಸ್ ಅಂತ ಏನಿದ್ದಾರೆ, ದೇ ಬಿಕಮ್ ಎ ಗ್ರೇಟ್ ಡಿಕ್ಟೇಟರ್. ಅವರು ಮಾಡಿದ್ದೆ, ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ಆಟಿಟ್ಯೂಡ್ಸ್ has been developed in India. So even the things like tax evasions. So ನಮ್ಮಲ್ಲಿ ಎಷ್ಟೋ ಜನ ಪೊಲಿಟಿಷಿಯನ್ ಟ್ಯಾಕ್ಸ್ ಅನ್ನ ಕಟ್ತಾರೆ. ಅವರಿಗೆ ಫ್ರೀ ಆಗಿ ವೆಹಿಕಲ್ ಕೊಟ್ಟಿರ್ತಾರೆ, ಮನೆಗಳನ್ನ ಕೊಟ್ಟಿರ್ತಾರೆ, ಅಲ್ಲಿ ಎಲೆಕ್ಟ್ರಿಕ್ ಬಿಲ್ಗಳನ್ನ ಕಟ್ಟಿರ್ತಾರೆ. ಟ್ಯಾಕ್ಸ್ ಇವಾಷನ್, ಇಲ್ಲೀಗಲ್ ಹಾರ್ಡಿಂಗ್ ಅಂದ್ರೆ ಇಲ್ಲೀಗಲ್ ಆಗಿ ಗೂಡ್ಸ್ ಗಳನ್ನ ಸ್ಟೋರ್ ಮಾಡ್ಕೊಳ್ತಕ್ಕಂಥದ್ದು, ಬ್ಲಾಕ್ ಮಾರ್ಕೆಟಿಂಗ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಇಲ್ಲೀಗಲ್ ಹಾರ್ಡಿಂಗ್, ಸ್ಮಗ್ಲಿಂಗ್, ಎಕನಾಮಿಕ್ ಅಫೆನ್ಸಸ್, ಚೀಟಿಂಗ್, violation of international exchange and employment. These are all the effects of the political corruption in India. Today the political corruption led to various crimes in our society. It has to provide the motivation on corruption in public life. It nourishes the misadministration on the part of officials. Even the tax evasions, illegal hoarding, smuggling, economic offenses, cheating, violation of international exchange and employment. In the name of employment, so many people that are cheated. ಇಷ್ಟು ಲಕ್ಷ ಕಟ್ಟರೆ ನಿಮಗೆ ಅಲ್ಲೇ ಎಂಪ್ಲಾಯ್ಮೆಂಟ್ ಕೊಡಿಸ್ತೀವಿ, ಇಲ್ಲಿ ಕೊಡಿಸ್ತೀವಿ, ಅಲ್ಲೇ ಎಜುಕೇಷನ್ ಕೊಡಿಸ್ತೀವಿ. ಈ ರೀತಿಯ ಫ್ರಾಡ್ಸ್, ಚೀಟೆಡ್, ದೇ ಆರ್ ವೆರಿ ಕಾಮನ್ ಇನ್ ಅವರ್ ಸೊಸೈಟೀಸ್. ಸೊ ದೀಸ್ ಆರ್ ಆಲ್ ವಿ ಹ್ಯಾವ್ ಫೇಲ್ಡ್ ಟು ಡೆವಲಪ್ a good political leadership. We are not able to elect a good political representative. It's become a great problem. ಇಲ್ಲಿ ಒಬ್ಬ ವ್ಯಕ್ತಿಯಿಂದ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. We have to elect a good leaders. So today the elections that are based on money, muscle power. So today it is very difficult to eradicate or root out the problem of corruptions by rejecting it at personal level. We have to accept it become a part of our life. Sometimes ಏನು ಮಾಡ್ತೀವಿ, ನಾವು ನೋಡಿದ್ರು ಸುಮ್ಮನೆ ಇರ್ತೀವಿ. Nobody can oppose this. ನಮ್ಗೆ ಯಾಕೆ ಬೇಕು ಅನ್ಕೊಳ್ತೀವಿ. So in order to root out these problems, only through strong public ethics and morality. In order to eradicate this, we have to develop a strong public ethics and moralities and personal commitment have to be developed. Mainly, you have to develop ethics, morality and personal commitment
By development of these, we try to avoid or root out the problem of corruptions. And even many 5 minutes. And even in many times, the selfishness nature of man, it has highly encouraged the practice of corruptions. The personal eagerness in order to earn more money, in order to get personal gain, many people that are involved in various illegal activities. So, instead of that, we have taken some measures. One more reason is that the lack of strict vigilance. We do not frame a strong legal laws to control the practice of corruptions. Lack of strict supervision, weak legal enforcement. These are some of the reasons. So, and even we have failed to develop the good political will and public support. Instead of that, the main measures, a good ethical political leadership. We have to develop a good ethical and political leadership. We have to develop a good ethical and political leadership. We have to choose a good political representative, good officers. We need good officers, and politically mature citizens, politically matured citizens, politically matured citizens, politically mature citizens can weed out the problem of the corruptions. In order to eradicate this problem, we have to develop the good ethical and political leadership. We have to develop a good officials, politically mature citizens can weed out these problems. So, whereas our government that have appointed Lokpal and Lokayukta, Lokpal and Lokayukta, Lokpal and Lokayukta. These are the institutions that are established by the government in order to prevent the practice of corruptions. ಇಲ್ಲಿ ಎರಡು ಇರಲ್ಲ, ಯಾವ್ದಾದ್ರು ಒಂದು ಲೋಕಾಯುಕ್ತ ಇರುತ್ತೆ, ಇಲ್ಲ ಲೋಕಪಾಲ್ ಅಂತ ಮಾಡ್ಕೊಳ್ತಾರೆ. These are the institutions that are established to fight against the corruption. ಇವ್ರ ಕೆಲಸ ಏನು? ಏನಾದರೂ ಯಾವ ಗವರ್ಮೆಂಟ್ ಅಫಿಷಿಯಲ್ಸ್ ಕರಪ್ಷನ್ ಅಲ್ಲಿ ಇನ್ವಾಲ್ವ್ ಆದ್ರೆ ಅವರಿಗೆ ಅವರ ವಿರುದ್ಧ ಆಕ್ಷನ್ ತಗೊಳ್ಳೋದು. ಅಂದ್ರೆ ಇವರು ರಿಪೋರ್ಟ್ ಕೊಡ್ತಾರೆ ಅಷ್ಟೇ, ನಂತರ ಏನಾಗುತ್ತೆ ವಿ ಡೋಂಟ್ ನೋ ದಟ್. ಟುಡೇ ಇನ್ ಕರ್ನಾಟಕ ಲೋಕಾಯುಕ್ತ ಈಸ್ ನಾಟ್ ಪವರ್ಫುಲ್, ಹೆಸರಿಗೆ ಮಾತ್ರ ಲೋಕಾಯುಕ್ತ ಇದೆ ಅಷ್ಟೇ. ಅಂಡ್ ಈವನ್ educational institutions, the role of educational institution today, the role of educational institutions is also very important. We have to develop a good citizens, we have to develop the morality, and even nowadays installing CCTV cameras in government offices. By installing CCTV cameras in government offices, CCTV ಏನು ಮಾಡ್ತಾರೆ, ಆಫೀಸಿಂದ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಏಜೆಂಟ್ಸ್ ಅಂತ ಇರ್ತಾರೆ, ಅವರು ಆಫೀಸಿನ ಹೊರಗಡೆ ಡೀಲಿಂಗ್ ಮಾಡ್ತಾರೆ. So, and take many measures like awarding harsh punishment for corrupt officials. We have to encourage awarding a good officials and give an harsh punishment for corrupted officials. Today in India, the officials are not bothered about our legal punishments. We have to give more harsh punishment for the officials who are involved in corruptions, and increase the number of courts and judges, and increase the number of courts and judges. So ನಮ್ಮಲ್ಲಿ ಏನಾಗಿದೆ, ಕೋರ್ಟ್ ಸಂಖ್ಯೆ ಜಡ್ಜಸ್ ಸಂಖ್ಯೆ ಕಡಿಮೆ ಆಗಿದೆ, ನಂಬರ್ ಆಫ್ ಕೇಸಸ್ ಆರ್ ಇನ್ಕ್ರೀಸಸ್. ಈಗ ಒಂದು ಕೇಸ್ ಸುಮಾರು 5-6 ವರ್ಷ ಹೋಯ್ತು ಅಂದ್ರೆ, so it become very difficult to prevent that. So these are some of the measures we have taken
to solve the problem of corruptions. ಒಂದು develop good ethical and political leadership, to develop good officers, politically mature citizens can weed out the problem of corruptions. By constituting Lokpal and Lokayukta, we try to prevent them. And here the role of education institutions are very important. And by installing CCTV cameras in government offices, and we have taken a strict measures, legal measures, by awarding harsh punishment for corrupt officials and increase the number of courts and judges. Instead of that, the people's cooperation is very important. These are the measures. In the question, one must define corruption ಕೇಳಬಹುದು. What were the negative impacts of corruption? Then corruption. Thirdly, the political impacts of corruption. ಅಥವಾ ಇಲ್ಲಿ ಕ್ವಶನ್ ಅನ್ನ political corruption leads to a crime ಅಂತ ಕೇಳಬಹುದು. Measures ಕೇಳಬಹುದು. It is about the problem of corruption. Okay.